ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿಯ ಆಯ್ಕೆಯ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆದಿದ್ದಾವೆ. 17 ವರ್ಷಗಳ ನಂತರ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದಿಂದ ಸಿದ್ದರಾಮಯ್ಯನವರು ನಿರ್ಗಮಿಸಿದ್ದು, ಆ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಅದರ ಸಂಪೂರ್ಣ ವಿವರವನ್ನು ನಿಮಗೆ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ. ಯಾವೆಲ್ಲ ಪ್ರಮುಖ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. CLP ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕರಿಂದ ಸರ್ವಾನುಮತದಿಂದ ಈ ಹೆಸರಿಗೆ ಅಂಗೀಕಾರವೂ ಕೂಡ ಸಿಕ್ಕಿದೆ, ಅನುಮೋದನೆ ಸಿಕ್ಕಿದೆ. ಗವರ್ನರ್ ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಬುಧವಾರ ಸಂಜೆ 4:05 ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞಾ ವಿಧಿ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಲೋಕಭವನದಲ್ಲಿ ಪ್ರಮಾಣ ವಚನ ನಡೆಯಲಿದೆ. ಬೆಂಬಲಿಗರಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಇನ್ನು 8 ರಿಂದ 10 ಜನ ಮಂತ್ರಿಗಳಾಗಿ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಗೋಚರಿಸ್ತಾ ಇದೆ. ಜಾತಿ, ಜಿಲ್ಲೆ, ಪಕ್ಷ ನಿಷ್ಠೆ ಆಧಾರದಲ್ಲಿ ಸಚಿವ ಸ್ಥಾನಗಳ ಹಂಚಿಕೆ ಆಗಲಿದೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ಇನ್ನು CLP ನಾಯಕನಾಗ್ತಾ ಇದ್ದಂತೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ನಾಗರಬಾವಿಯ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ದಾರೆ. ವಿಧಾನಸೌಧದ ಮೆಟ್ಟಿಲಿಗೂ ಅವರು ನಮಸ್ಕರಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಆಪ್ತರಿಗೆ ಆತಂಕ ತಂದಿಟ್ಟಿದೆ ಸಿದ್ದರಾಮಯ್ಯನವರ ಮಹಾಮೌನ. ರಾಷ್ಟ್ರ ರಾಜಕಾರಣಕ್ಕೆ ಆಗಮಿಸುವಂತೆ ಹೈಕಮಾಂಡ್ ಇಂದಿಗೂ ಕೂಡ ಆಹ್ವಾನವನ್ನು ಮುಂದುವರಿಸ್ತಾ ಇದೆ. ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ ಡಿ.ಕೆ. ಶಿವಕುಮಾರ್. ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಮೂಲಕವಾಗಿ ಹೊಸ ಮುಖ್ಯಮಂತ್ರಿಯ ಆಯ್ಕೆಯ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ರು. ಇದಾದ ಬಳಿಕ ಇವತ್ತು CLP ಲೀಡರ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿರುವಂಥದ್ದು ಅಧಿಕೃತವಾಗಿ ಘೋಷಣೆಯಾಗಿದೆ. ನಿರ್ಣಾಯಕ ಹಂತದಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ CLP ಸಭೆಯಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಂಜೆ ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಆಯೋಜನೆಗೊಂಡಿತ್ತು. ಡಿ.ಕೆ. ಶಿವಕುಮಾರ್ ಅವರನ್ನ CLP ನಾಯಕರನ್ನಾಗಿ ಇದರಲ್ಲಿ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ವೀಕ್ಷಕರಾಗಿ ಹೈಕಮಾಂಡ್ನ 2 ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದರು. ಅದರಲ್ಲೂ ಕೂಡ ಹೈಕಮಾಂಡ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರೇ ಬೆಂಗಳೂರಿಗೆ ಬಂದಿದ್ದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಜಯರಾಮ್ ರಮೇಶ್ ಅವರು ಕೂಡ ಇದ್ದರು. ಇವರ ಸಮ್ಮುಖದಲ್ಲಿ CLP ನಾಯಕನ ಆಯ್ಕೆಯನ್ನ ಮಾಡಲಾಗಿದೆ. CLP ನಾಯಕನ ಆಯ್ಕೆ ನಡೆದಿದ್ದು ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯನವರ ರಾಜೀನಾಮೆಯ ಬಗ್ಗೆ ಸಭೆಗೆ ಸುರ್ಜೇವಾಲಾ ಅವರು ಮಾಹಿತಿಯನ್ನು ಮೊದಲಿಗೆ ನೀಡ್ತಾರೆ. ಮುಂದಿನ ಮುಖ್ಯಮಂತ್ರಿ ಮತ್ತು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲೇ ಸಭೆಯನ್ನು ಉದ್ದೇಶಿಸಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದೇನೆ ಮತ್ತು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ವಿಶೇಷವಾಗಿ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಪ್ರಸ್ತಾಪಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ CLP ನಾಯಕನ ಸ್ಥಾನಕ್ಕೆ ಆಯ್ಕೆಯ ಪ್ರಸ್ತಾಪವನ್ನು ಮಾಡ್ತಾರೆ. ಸಿದ್ದರಾಮಯ್ಯವರು ಹೇಳಿದಂತಹ ಪ್ರಸ್ತಾವನೆಗೆ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆಯನ್ನು ಎಲ್ಲ ಸದಸ್ಯರುಗಳು, ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಕೂಡ ಕೈ ಎತ್ತುವ ಮೂಲಕವಾಗಿ ಅನುಮೋದಿಸ್ತಾರೆ. CLP ನಾಯಕನ ಆಯ್ಕೆ ಬಗ್ಗೆ ಹೈಕಮಾಂಡ್ಗೆ ವೀಕ್ಷಕರು ನಂತರ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಆದರೆ ಈ ಪ್ರಕ್ರಿಯೆ ಆಗೋದಕ್ಕಿಂತ ಮುಂಚಿತವಾಗಿ CLP ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಸಿದ್ದರಾಮಯ್ಯನವರು ಪ್ರಸ್ತಾಪಿಸ್ತಾ ಇದ್ದಂತೆಯೇ ಪರಮೇಶ್ವರ್ ಅವರು ಅನುಮೋದನೆಯನ್ನು ನೀಡಿದರು. ಅದರ ಬಗ್ಗೆ ಹೈಕಮಾಂಡ್ಗೂ ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ರಿಪೋರ್ಟ್ ಯಾವ ಸ್ವರೂಪದಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ಏನೇನು ಆಯಿತು ಅನ್ನೋದನ್ನು ನಾವು ಗಮನಿಸೋದಾದರೆ ನೋಡಿ, ಈ ದೃಶ್ಯವನ್ನು ನಾವೇನು ನೋಡ್ತಾ ಇದ್ವಿ, ಇದು ಮೊದಲ ಹಂತದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಂತಹ ಸಂದರ್ಭದ್ದು. ಇದು ಸಿದ್ದರಾಮಯ್ಯನವರು ಮೊದಲಿಗೆ CLP ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದೀನಿ ಅಂತ ತಿಳ್ಕೊಂಡು ಪ್ರಸ್ತಾವನೆಯನ್ನು ಮಾಡ್ತಾರೆ. ಆ ಪ್ರಸ್ತಾವನೆಗೆ ಪರಮೇಶ್ವರ್ ಅವರು ಅನುಮೋದನೆಯನ್ನು ಮಾಡ್ತಾರೆ ಮತ್ತು ಮುಂದಿನ ಆಯ್ಕೆ ಹೈಕಮಾಂಡ್ ನಿರ್ಧರಿಸುತ್ತೆ. ಮುಂದಿನ ನಾಯಕ ಯಾರು ಅನ್ನೋದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋದನ್ನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯ ಗಮನಕ್ಕೆ ತರ್ತಾರೆ. ತಮ್ಮ ಮಾತಿಗೆ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಡ್ತಾ ಇದ್ದಂತೆಯೇ, ಅಂದರೆ ಅವರು ಅದನ್ನು ಅನುಮೋದಿಸ್ತಾ ಇದ್ದಂತೆಯೇ ಸಭೆಯಿಂದ ಸಿದ್ದರಾಮಯ್ಯನವರು ಹೊರಗಡೆ ಹೋಗ್ತಾರೆ. ಸಮ್ಮೇಳನ ಸಭಾಂಗಣದಿಂದ ಸೀದಾ ತಮ್ಮ ಕಚೇರಿಗೆ ತೆರಳಿದಂತಹ ಸಿದ್ದರಾಮಯ್ಯನವರು ಅಲ್ಲಿ ಸ್ವಲ್ಪ ಹೊತ್ತು ಕುಳಿತಿರ್ತಾರೆ. ಅವರ ಜೊತೆಗೇ ಸಿದ್ದರಾಮಯ್ಯನವರ ಜೊತೆಗೇ ಅವರ ಕಚೇರಿಗೆ AICCಯ ವೀಕ್ಷಕರುಗಳಾಗಿ ಬಂದಿದ್ದಂತಹ KC ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಹೋಗಿ ಚರ್ಚೆಯನ್ನು ನಡೆಸ್ತಾರೆ. ಸಭೆಯ ನಡುವೆ ವೀಕ್ಷಕರುಗಳ ಜೊತೆಗೆ ಸಿದ್ದರಾಮಯ್ಯನವರು ಈ ಒಂದು ಪ್ರತ್ಯೇಕ ಸಭೆಯನ್ನು ನಡೆಸಲಾಗುತ್ತೆ. ಇದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಸಹಜವಾಗಿ ಕುತೂಹಲ ಇದ್ದೇ ಇತ್ತು. ಯಾಕಪ್ಪ ಸಿದ್ದರಾಮಯ್ಯನವರಲ್ಲಿ ಸಭೆಗೆ ಹೋದ್ರು, ತಕ್ಷಣಕ್ಕೆ ಎದ್ದುಕೊಂಡು ಬಂದರು,
ಏನಿದು ಕತೆ ಅಂತೇಳಿ. ಅಂದರೆ ಇದೊಂದು ಪ್ರಕ್ರಿಯೆ ಅಷ್ಟೇ. ಕಾಂಗ್ರೆಸ್ನಲ್ಲಿ ನಾಯಕನ ಆಯ್ಕೆಯ ಸಂದರ್ಭದಲ್ಲಿ ಮಾಡುವಂಥ ಪ್ರಕ್ರಿಯೆ. ಸಾಮಾನ್ಯವಾಗಿ ಹಿಂದೆಲ್ಲ ಕಾಂಗ್ರೆಸ್ನಲ್ಲಿ ಲಕೋಟೆಯ ಮೂಲಕವಾಗಿ ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಯಾರು ಅನ್ನುವಂಥ ಹೆಸರನ್ನು ರವಾನೆ ಮಾಡ್ತಿತ್ತು. ಇದೆಲ್ಲ 90ರ ದಶಕ 2000 ಆರಂಭದಲ್ಲಿ ಈ ರೀತಿಯಾಗಿ ಲಕೋಟೆಯಲ್ಲಿ ಬರ್ತಾ ಇತ್ತು. ಈಗ ಲಕೋಟೆ ಸಂಸ್ಕೃತಿ ಇಲ್ಲ, ಬದಲಿಗೆ ಫೋನ್ ಕಾಲ್ ಮೂಲಕವಾಗಿ ಇವೆಲ್ಲವೂ ಕೂಡ ನಡೆಯುತ್ತೆ. ಸಿದ್ದರಾಮಯ್ಯನವ್ರ ಜೊತೆಗೆ ಪ್ರತ್ಯೇಕ ಸಭೆಯನ್ನು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ನಡೆಸಿದ್ದಾರೆ. ಅದಾದಮೇಲೆ ಸಿದ್ದರಾಮಯ್ಯನವ್ರ ಜೊತೆಗೆ ಸಮಾಲೋಚನೆ ನಡೆಸಲಾಗುತ್ತೆ. ಅಲ್ಲಿಂದಲೇ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಕರೆಯನ್ನು ಕೊಡಲಾಗುತ್ತೆ. ಅಲ್ಲಿಗೆ ಶಿವಕುಮಾರ್ ಅವರನ್ನು ಕೂಡ ಕರೆಸ್ಕೊಂಡು ಸಿದ್ದರಾಮಯ್ಯನವರ ಕಚೇರಿಗೆ ಕರೆಸ್ಕೊಂಡು ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಫೋನ್ ಮೂಲಕವಾಗಿ ವರದಿಯನ್ನು ಒಪ್ಪಿಸಿ ಇದಾದ ಬಳಿಕ DK ಶಿವಕುಮಾರ್ ಅವರ ಹೆಸರನ್ನು ಸೂಚಿಸಿ ಅನುಮೋದನೆಯನ್ನು ಪಡ್ಕೊಳ್ಳಲಾಗುತ್ತೆ. ಒನ್ಸ್ ಅಗೇನ್ ಈ ಒಂದು ಸಭೆ ಪುನರಾರಂಭಗೊಂಡಾಗ ಸಿದ್ದರಾಮಯ್ಯನವರೇ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ, ಅದನ್ನು ಸೂಚನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಅದಕ್ಕೆ ಅನುಮೋದನೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೂಲಕವಾಗಿ ಇಡೀ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಕೊಡ್ತಾರೆ. ಎಲ್ಲರೂ ಕೂಡ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡ್ತಾರೆ. ಇನ್ನು CLP ಸಭೆಯ ಬಳಿಕ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಮತ್ತು ವೀಕ್ಷಕರು ಒಟ್ಟಾಗಿ ಬಂದು ಈ ನಿರ್ಣಯದ ಬಗ್ಗೆ ವಿವರವನ್ನು ಕೊಟ್ಟರು. ಈ ಸಂದರ್ಭದಲ್ಲಿ KC ವೇಣುಗೋಪಾಲ್ ಅವರು ಮಾತನಾಡಿದರು. Suggested the name of DK Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of DK Shivakumar and Dr. Parameshwara seconded it. CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected DK Shivakumar as the leader of the Legislative Party of Karnataka Congress. ಹೀಗೆ ಕಾಂಗ್ರೆಸ್ ಶಾಸಕರ ಸರ್ವಾನುಮತದ ಆಯ್ಕೆಯಾಗಿ DK ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಯಿತು. ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದಂತಹ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿಂದಿನ ಶಾಸಕಾಂಗ ಪಕ್ಷದ ನಾಯಕನಾಗಿ 17 ವರ್ಷಗಳಿಂದ ಕೆಲಸ ಮಾಡಿದಂತಹ ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಅವರು ಧನ್ಯವಾದವನ್ನು ಅರ್ಪಿಸಿದರು. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗ್ತಾ ಇದ್ದಂತೆ ವಿಧಾನಸೌಧದಲ್ಲಿ ಸ್ಮರಿಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷವು ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 2 ಬಾರಿ ಮುಖ್ಯಮಂತ್ರಿಯಾಗಿ ಹಾಗೂ 2 ಅವಧಿಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಲ್ಲಿಸಿದ ಸೇವೆಯನ್ನು ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗಲೂ ಅಪಾರ ಪ್ರೀತಿ ಹಾಗೂ ಹೆಮ್ಮೆಯಿಂದ ಸ್ಮರಿಸುತ್ತಾರೆ. ಸಾಮಾಜಿಕ ನ್ಯಾಯದ ಮೇಲಿನ ಅವರ ಸಮರ್ಪಣಾ ಭಾವ, ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವರ ಬದ್ಧತೆ ಮತ್ತು ಪಕ್ಷದ ನಾಯಕತ್ವದಲ್ಲಿನ ಅವರ ಸಂಪೂರ್ಣ ನಂಬಿಕೆಯು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಸರಿಸಬೇಕಾದ ಮಾದರಿಯಾಗಿದೆ. ಅಭಿವೃದ್ಧಿ ಮತ್ತು ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರಲು ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಈ ಪಯಣದಲ್ಲಿ ಅವರ ನಿರಂತರ ಪಾಲ್ಗೊಳ್ಳುವಿಕೆ ಮತ್ತು ಮಾರ್ಗದರ್ಶನವನ್ನು ನಾವು ಸದಾ ಬಯಸುತ್ತೇವೆ. ಧನ್ಯವಾದಗಳು. ಹೀಗೆ ಒಂದು ನಿರ್ಣಯವನ್ನು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂಗೀಕಾರ ಮಾಡಿಕೊಳ್ಳಲಾಗುತ್ತೆ. ಅದು ಸಿದ್ದರಾಮಯ್ಯನವರಿಗೆ ಗೌರವ ಕೊಡುವ, ಸಿದ್ದರಾಮಯ್ಯನವರಿಗೆ ಅಭಿನಂದಿಸುವ, ಸಿದ್ದರಾಮಯ್ಯನವರಿಗೆ ಧನ್ಯವಾದ ಅರ್ಪಿಸುವಂತಹ ಒಂದು ನಿರ್ಣಯವನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂಗೀಕಾರ ಮಾಡೋದ್ರ ಮೂಲಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಒಂದು ಮೇಲ್ಪಂಕ್ತಿಯನ್ನು, ಒಂದು ನಾಯಕನ ಬದಲಾವಣೆಯ, ನಾಯಕತ್ವದ ಬದಲಾವಣೆಯ ವಿಚಾರದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದೆ. ಇನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆಗ್ತಾ ಇದ್ದಂತೆಯೇ ವಿಧಾನಸೌಧದ ತಮ್ಮ ಕೊಠಡಿಯಲ್ಲಿದ್ದಂತಹ ಅಜ್ಜಯ್ಯನ ಫೋಟೋಗೆ DK ಶಿವಕುಮಾರ್ ಅವರು ಮೊದಲಿಗೆ ನಮಸ್ಕರಿಸಿದರು. ಆ ಮೂಲಕ ಅಜ್ಜಯ್ಯನ ಮೇಲೆ ಅವರಿಗಿರುವಂಥ ಅಪಾರವಾದಂತಹ ನಂಬಿಕೆ ಏನಿದೆ, ಆ ನಂಬಿಕೆಯನ್ನು ಅವರು ಪ್ರತಿ ಕ್ಷಣವೂ ಕೂಡ ಅನುಭವಿಸ್ತಾ ಹೋಗಿರುವಂಥದ್ದು ಇಲ್ಲಿ ಗೋಚರಿಸ್ತಾ ಇತ್ತು. ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸದೆ ಇರೋದಿಲ್ಲ ಅನ್ನುವಂಥದ್ದು ಶಿವಕುಮಾರ್ ಅವರು ಪ್ರತಿ ಬಾರಿಯೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಂತಹ ಮಾತು. ಆ ಸ್ವರೂಪದಲ್ಲಿನೇ ಇವತ್ತು ತಮ್ಮ ಪ್ರಾರ್ಥನೆ ಫಲಿಸುವ ಹಂತದಲ್ಲೂ ಕೂಡ ಅವರು ಪ್ರಾರ್ಥನೆಯನ್ನು ನಿಲ್ಲಿಸಲಿಲ್ಲ. ಅಜ್ಜಯ್ಯನಿಗೆ ನಮಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಅಂದರೆ ತಾವು ಸಚಿವರಾಗಿದ್ದಂತಹ ಕೊಠಡಿಯಲ್ಲಿ ಏನೋ ಅಜ್ಜಯ್ಯನ ಫೋಟೋ ಇಟ್ಟಿದ್ರು, ಆ ಫೋಟೋಗೆ ನಮಿಸೋದ್ರ ಮೂಲಕ ಮತ್ತೆ ಮತ್ತೆ ಅಜ್ಜಯ್ಯನ ಆಶೀರ್ವಾದದಿಂದಲೇ ತಾನು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನುವಂತಹ ನಮನವನ್ನು ಸಲ್ಲಿಸಿದರು. ಆಮೇಲೆ CLP ಸಭೆಗೆ ವಿಧಾನಸೌಧಕ್ಕೆ ತೆರಳೋದಕ್ಕಿಂತ ಮುಂಚಿತವಾಗಿ DK ಶಿವಕುಮಾರ್ ಅವರು ವಿಧಾನಸೌಧದ ಮೆಟ್ಟಿಲುಗಳಿಗೂ ಕೂಡ ನಮಸ್ಕರಿಸುವಂತಹದ್ದನ್ನು ಮಾಡಿದರು. ಅಲ್ಲೂ ಕೂಡ ನಮಸ್ಕರಿಸಿನೇ ಅವರು ಹೋದರು. ಅಲ್ಲಿ ಆ ಒಂದು ಕೈ ಮುಗಿದು ಹೋಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.
ಸಿದ್ದರಾಮಯ್ಯನವರು ಅತ್ಯಂತ ಹಿರಿಯ ಕಾಂಗ್ರೆಸ್ಸಿನ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದಂಥವರು. ಅವರು ಇವತ್ತು ಆತ್ಮಸಂತೋಷದಿಂದ ಪ್ರಪೋಸ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು CLP ನಾಯಕರಾಗಬೇಕು ಅಂತೇಳಿ, ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಅಂತೇಳಿ ಅವರು ಪ್ರಪೋಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಅನುಮೋದಿಸಿದ್ದಾರೆ. ಭಾಳ ಸಂತೋಷ. ಈಗ 3ನೇ ತಾರೀಕು 3:30 ಗಂಟೆಗೆ ಸ್ವೇರಿಂಗ್ ಇನ್ ಆಗುತ್ತೆ ಸನ್ಮಾನ್ಯ ರಾಜಭವನದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ ಸ್ವೀಕಾರ ಮಾಡ್ಕೊಳ್ತಾರೆ. ಎಲ್ಲ ಇನಾನಿಮಸ್ ಆಗಿ ಶಾಸಕರು, MLCಗಳು, ರಾಜ್ಯಸಭಾ ಮೆಂಬರು, ಪಾರ್ಲಿಮೆಂಟ್ ಮೆಂಬರ್ಸು ಇನಾನಿಮಸ್ ಆಗಿ ಹೊಸ ನಾಯಕನ, ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ವಿ. 3ನೇ ತಾರೀಕು 3 ಗಂಟೆಯಿಂದ 4 ಗಂಟೆ ಒಳಗಡೆ ರಾಜಭವನದಲ್ಲಿ ಓತ್ ತಗೋತಾ ಇದ್ದಾರೆ. ಓತು ಜನನೇ ಇಲ್ಲ, ಎಲ್ಲ ಜಿಲ್ಲೆಗೆ ಹೋಗ್ತೀವಿ ಅವರ ನಾಯಕತ್ವದಲ್ಲಿ. ಏನಾದ್ರು ಗೊಂದಲ ಆಗಿದೆ ಅಂತ ನೀವು ಪ್ರೂವ್ ಮಾಡಿದ್ರೆ ನಾನು ಅಸೆಂಬ್ಲಿಗೆ ರಾಜೀನಾಮೆ ಕೊಡ್ತೀನಿ. ಏನು ಗಲಾಟೆ, 135 ಜನ ಒಂದು ಪಿನ್ ಡ್ರಾಪ್ ಸೈಲೆಂಟು. ನಾವು 135 ಕೂಡ ಎಲ್ಲ ಯುನಾನಿಮಸ್ ಆಗಿ ಹೈಕಮಾಂಡ್ನವ್ರಿಗೆ ನಾವು ಆಥರೈಸ್ ಮಾಡಿದ್ವಿ. ಸಿದ್ದರಾಮಯ್ಯ ಅವರಾಗಲಿ ವೇಣುಗೋಪಾಲ್ ಎದ್ದು ಆಚೆ ಹೋಗಿದ್ದು ಅಂತ ಬೇರೆ ಏನು ಗಲಾಟೆಗಲ್ಲ. ಮೇಲಗಡೆ ರೂಮ್ನಾಗ ಕೂತ್ಕೊಂಡು ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಸಾಹೇಬ್ರಿಗೆ, ಅಧ್ಯಕ್ಷರಿಗೆ ಮಾತಾಡಿ ಗ್ರೀನ್ ಸೀಲ್ ತೊಗೊಂಡು ಅನೌನ್ಸ್ ಮಾಡ್ಬಂದು ಅವ್ರ ಪರ್ಮಿಷನ್ ತೊಗೊಂಡು ಅನೌನ್ಸ್ ಮಾಡಿದ್ರು ಅಷ್ಟೇ. ಇನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾದ ನಂತರ ವಿಧಾನಸೌಧದಿಂದ ಹೊರ ಬರ್ತಾ ಇದ್ದಂತೆಯೇ ಶಿವಕುಮಾರ್ ಅವರ ಬೆಂಬಲಿಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಡಿ ಕೆ ಅನ್ನುವಂತಹ ಘೋಷಣೆಗಳ ಮೂಲಕವಾಗಿ ತಮ್ಮ ನೆಚ್ಚಿನ ನಾಯಕನನ್ನು ಅವರು ಬರಮಾಡಿಕೊಂಡ್ರು. ಹೀಗೆ ಡಿ ಕೆ ಶಿವಕುಮಾರ್ ಅವರ ಕನಸು ಇವತ್ತು ನನಸಾಗಿದೆ. ತಾಳ್ಮೆಯ ಹೋರಾಟಕ್ಕೆ, ನಿರಂತರವಾದಂತಹ ಪರಿಶ್ರಮಕ್ಕೆ ಹಾಗೂ ಪಕ್ಷದ ಮೇಲಿನ ಅತ್ಯುನ್ನತವಾದಂತಹ ನಿಷ್ಠೆಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಆ ಗಳಿಗೆಗೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಜೂನ್ 3ರಂದು ನೆರವೇರಲಿದೆ. ವಿಧಾನಸೌಧದಲ್ಲಿ CLP ಮುಗಿತಾ ಇದ್ದಂತೆಯೇ ಅಲ್ಲಿಂದ ನೇರವಾಗಿ ನಾಯಕರುಗಳು ಲೋಕಭವನಕ್ಕೆ ಹೋದರು. ಒಂದೇ ಕಾರಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಭಾವಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಲೋಕಭವನಕ್ಕೆ ಹೋದರು. ಈ ವೇಳೆ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ಗೆ ತಾವು CLP ನಾಯಕನಾಗಿ ಆಯ್ಕೆಯಾಗಿರುವಂತಹ ಆಯ್ಕೆ ಪತ್ರವನ್ನು ನೀಡಿದ್ರು. ರಾಜ್ಯಪಾಲರಿಗೆ ಸಲ್ಲಿಸಿದಂತಹ ಸರ್ಕಾರ ರಚನೆಯ ಹಕ್ಕು ಪತ್ರವನ್ನು ಅವರು ಮಂಡನೆ ಮಾಡಿದರು. ಪತ್ರ ಪರಿಶೀಲಿಸಿದಂತಹ ಗವರ್ನರ್ ಪ್ರಮಾಣ ವಚನ ಸ್ವೀಕಾರಕ್ಕೆ ತಕ್ಷಣವೇ ಆಹ್ವಾನವನ್ನು ಕೂಡ ನೀಡಿದ್ದಾರೆ. CLP ಸಭೆಯಲ್ಲಿ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ತಾ ಇದ್ದಂತೆಯೇ CM ಆಗಿ ಪ್ರಮಾಣ ವಚನಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಜೂನ್ 3ರ ಬುಧವಾರ ಸಂಜೆ 4:05 ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ರಾಜಭವನದ ಗ್ಲಾಸ್ ಹೌಸ್ನಲ್ಲೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. 3ನೇ ತಾರೀಕು ಬುಧವಾರ ಸಾಯಂಕಾಲ ರಾಜಭವನದಲ್ಲಿ ಹಿಯರಿಂಗ್ ಕನ್ಫರ್ಮ್ 100% ಕನ್ಫರ್ಮ್. 3ನೇ ತಾರೀಕು ಬುಧವಾರ ಸಾಯಂಕಾಲ ರಾಜಭವನದಲ್ಲಿ ಹಿಯರಿಂಗ್ ಕನ್ಫರ್ಮ್ 100% ಕನ್ಫರ್ಮ್. ಇನ್ನು ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ಗಳ ಮೇಲೆ, ಆ ವಿಶಾಲವಾದಂತಹ ಮೆಟ್ಟಿಲುಗಳ ಮೇಲೆ ನಡೆಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತು. ಜನರನ್ನು ಕರೆತರೋದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 10ರಿಂದ 15 ಸಾವಿರ ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡೋದ್ರ ಕಡೆಯೂ ಕೂಡ ಚರ್ಚೆಗಳು ನಡೀತಾ ಇದ್ವು. ಆದರೆ ಇಂಧನ ಬಿಕ್ಕಟ್ಟು ಮತ್ತು ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಆಡಂಬರ ಇಲ್ಲದೆ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಕೊಟ್ಟು ಅದನ್ನು ಮುಂದುವರಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಲ್ಲಿ ಒಳ್ಳೆ ಆಡಳಿತನ ಇವತ್ತು ಕರ್ನಾಟಕದ ಜನಕ್ಕೆ ಖುಷಿಯಾಗೋ ರೀತಿಯಲ್ಲಿ, ಸಂತೋಷ ಆಗೋ ರೀತಿಯಲ್ಲಿ ತಗೋಬೇಕು ಅನ್ನೋದು ನಮ್ಮೆಲ್ಲರ ಪಕ್ಷದ ಉದ್ದೇಶ ಆಗಿರೋದ್ರಿಂದ ನಾವು ಈ ಥರ ಇದನ್ನು ಸಿಂಪಲ್ ಆಗಿ ತಗೋಬೇಕು ಅನ್ನೋ ಒಂದು ಇದನ್ನು ಡೈರೆಕ್ಷನ್ನ ನಾವು ಇವ್ರಿಗೆ ಪಕ್ಷದಿಂದ ಇವತ್ತು ತೀರ್ಮಾನ ಮಾಡಿದ್ವಿ. ಇನ್ನೊಂದೇನು ಈಗ ಆಲ್ರೆಡಿ ತೀರ್ಮಾನ ಮಾಡಿದ್ವಿ ಪಕ್ಷದಿಂದ ಅಂತ ಅಂದರೆ,
ಈ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಆಯಾ ಜಿಲ್ಲೆಗಳಿಗೇನೆ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಹೋಗುವಂಥದ್ದು ಕಾರ್ಯಕ್ರಮ. ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಅಲ್ಲೇ ಒಂದು ಹೋಗಿ ಕಾರ್ಯಕರ್ತರದ್ದು ಮತ್ತು ಜನಗಳದ್ದು ಆಶೀರ್ವಾದ ತಗೊಳ್ಳುವಂಥ ಕೆಲಸನೂ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹೀಗೆ ಇಡೀ ರಾಜ್ಯದ ಯಾತ್ರೆಯನ್ನು ಶಿವಕುಮಾರ್ ಅವರು ನಡೆಸ್ತಾರೆ. ಪ್ರಮಾಣ ವಚನವನ್ನು ಸ್ವೀಕರಿಸಿದ ಮೇಲೆ ಮುಖ್ಯಮಂತ್ರಿಯಾಗಿ ಅಧಿಕೃತವಾಗಿ ಅವರು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಇಡೀ ರಾಜ್ಯ ಪ್ರವಾಸಕ್ಕೆ ತೀರ್ಮಾನಿಸಿದ್ದಾರೆ. ಜೂನ್ 3ರಂದೇ ಪದಗ್ರಹಣ ಮಾಡ್ತಾ ಇದ್ದಾರೆ. ಜೂನ್ 3 ಅಥವಾ 5ರಂದು ದಿನಾಂಕಗಳನ್ನು ಜ್ಯೋತಿಷಿಗಳು ಕೊಟ್ಟಿದ್ದರು. 2 ದಿನಗಳಲ್ಲಿ ಗವರ್ನರ್ ಅವರ ಲಭ್ಯತೆಯ ಬಗ್ಗೆ ಅವರು ಮೊದಲಿಗೆ ಸಮಾಲೋಚನೆಯನ್ನು ಮಾಡಿಕೊಂಡಿದ್ರು. ಖುದ್ದು ಗವರ್ನರ್ ಅವರನ್ನ ಭೇಟಿಯಾಗಿ ಶಿವಕುಮಾರ್ ಅವರು ಈ ಬಗ್ಗೆ ಇವತ್ತು ಮಧ್ಯಾಹ್ನವೇ ಅವರು ಚರ್ಚೆಯನ್ನು ಕೂಡ ನಡೆಸಿದರು. 2 ದಿನವೂ ಕೂಡ ಲಭ್ಯ ಇರುವುದಾಗಿ ಗವರ್ನರ್ ಅವರು ತಿಳಿಸಿದರು. ಆದರೆ ಜೂನ್ 5ನೇ ತಾರೀಕಿನಂದು ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಜೂನ್ 5ರಂದು ಅಲಭ್ಯರಿದ್ದಾರೆ. ಎಲ್ಲ ಕಾರಣಗಳಿಂದಾಗಿ ಜೂನ್ 3ರಂದೇ ಕಾರ್ಯಕ್ರಮವನ್ನು ನಿಗದಿ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನಿಸಿದ್ದಾರೆ. ಯಾಕಂದರೆ ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿನೇ ಅಧಿಕಾರ ಸ್ವೀಕರಿಸಬೇಕು ಅನ್ನೋದು ಅವರ ಯೋಚನೆಯಾಗಿತ್ತು. ಇನ್ನು ಮುಖ್ಯಮಂತ್ರಿ ಸ್ಥಾನದ ನಿರ್ಧಾರವೇನೋ ಯಶಸ್ವಿಯಾಗಿ ನಡೆಸಿದ್ದಾಯಿತು. ಈಗ ಕಾಂಗ್ರೆಸ್ ನಾಯಕರ ಮುಂದಿರುವಂಥದ್ದು ಯಾರನ್ನೆಲ್ಲ ಸಚಿವರನ್ನಾಗಿ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ಗರಿಷ್ಠ 33 ಸ್ಥಾನಗಳಿದ್ದಾವೆ. 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು, ಅಥವಾ ಅದನ್ನು 60-70 ಕೂಡ ಹೇಳ್ಬೋದು. ಅಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ತಮ್ಮ ನಾಯಕರುಗಳು, ತಮ್ಮ ಶಾಸಕರುಗಳು ಮಂತ್ರಿಗಳಾಗಬೇಕು ಅನ್ನುವಂಥ ಆಸೆ ಅವರವರ ಕ್ಷೇತ್ರಗಳ ಜನರಿಗಿದೆ. ಹಾಗೆಯೇ ತಮ್ಮ ನಾಯಕರುಗಳ ಮೂಲಕವಾಗಿ ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನು ಮಾಡುವ ಕೆಲಸವನ್ನು ಶಾಸಕರುಗಳು ಮಾಡ್ತಾ ಇದ್ದಾರೆ. ಜೂನ್ 3ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ 8ರಿಂದ 10 ಮಂದಿ ಶಾಸಕರು ಸಚಿವರಾಗಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಜಾತಿ, ಸಮುದಾಯ, ಪ್ರದೇಶವಾರು ಅಳೆದು ತೂಗಿ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದು ಸಚಿವ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಡಿ.ಕೆ. ಜೊತೆಗೆ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನೋದನ್ನು ನೋಡ್ತಾ ಹೋದಾಗ ಕೆ.ಜೆ. ಜಾರ್ಜ್ ಅವರು ಮೊದಲ ಹಂತದಲ್ಲಿನೇ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಸರ್ವಜ್ಞನಗರದ ಶಾಸಕರು. ಇನ್ನು ಕೊರಟಗೆರೆ ಶಾಸಕರಾಗಿರುವಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಎಂ.ಕರಮರಡಿಯ ಶಾಸಕರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮೊದಲ ಹಂತದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಇನ್ನು MLC ಆಗಿರುವಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಬಹುದು. ಚಾಮರಾಜಪೇಟೆ ಶಾಸಕರಾಗಿರುವ ಜಮೀರ್ ಅಹಮದ್ ಖಾನ್, ಬಬಲೇಶ್ವರದ ಶಾಸಕರಾಗಿರುವಂತಹ ಎಂ.ಬಿ. ಪಾಟೀಲ್ರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು. ಹಾಗೆಯೇ UT ಖಾದರ್, ಕೃಷ್ಣ ಬೈರೇಗೌಡ ಕೂಡ ಮೊದಲ ಹಂತದಲ್ಲಿನೇ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ನಿರೀಕ್ಷೆ ಇದ್ದು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೊದಲ ಹಂತದಲ್ಲಿ ಮಂತ್ರಿಯಾಗಬಹುದು. ರೂಪಾ ಶಶಿಧರ್ ಅವರು ಕೂಡ ಮಂತ್ರಿಯಾಗುವಂತಹ ನಿರೀಕ್ಷೆ ಇದೆ. ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮಂತ್ರಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಜಾತಿವಾರು ಲೆಕ್ಕಾಚಾರಗಳು ಹೇಗೆಲ್ಲ ಸಾಗ್ತಾ ಇದ್ದಾವೆ, ಯಾರ್ಯಾರನ್ನೆಲ್ಲ ಮಂತ್ರಿ ಮಾಡಬೇಕು ಅನ್ನೋದರ ಬಗ್ಗೆ ನಡೀತಾ ಇದೆ ಅಂತ ಹೇಳಿದಾಗ ಇಲ್ಲಿ ಎಂ.ಕರಮರಡಿ ಶಾಸಕರಾಗಿರುವಂತಹ ಸತೀಶ್ ಜಾರಕಿಹೊಳಿ, ಬಿ. ನಾಗೇಂದ್ರ, ಬಳ್ಳಾರಿ ಶಾಸಕರು, ಬಳ್ಳಾರಿ ಗ್ರಾಮಾಂತರ ಶಾಸಕರು ಅವರು ಕೂಡ ST ಕೋಟಾದಲ್ಲಿ ಅವರು ಮಂತ್ರಿ ಆಗಬಹುದು. ST ಕೋಟಾದಲ್ಲಿ ಇನ್ನೂ ಒಂದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಥವಾ ಮುಂಚೂಣಿಯಲ್ಲಿದ್ದಾರೆ. ಇದರಲ್ಲಿ ರಘುಮೂರ್ತಿ ಅವರ ಹೆಸರು ಕೂಡ ಇದೆ. ಚಳ್ಳಕೆರೆ ಶಾಸಕರು, ಹಾಗೆಯೇ ಮೊಳಕಾಲ್ಮೂರು ಶಾಸಕರಾಗಿರುವಂಥ NY ಗೋಪಾಲಕೃಷ್ಣ ಅವರ ಹೆಸರು ಕೂಡ ಈ ಒಂದು ಸಾಲಿನಲ್ಲಿ ಮುಂಚೂಣಿಯಲ್ಲಿದೆ. ಇನ್ನು ಲಿಂಗಾಯತ ಕೋಟಾದಲ್ಲಿ H.K. ಪಾಟೀಲ್ರ ಹೆಸರು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಆದರೆ ಪಾಟೀಲ್ರಿಗೆ ಈ ಬಾರಿ ಅವಕಾಶ ಸಿಗುತ್ತಾ ಅಥವಾ ಹೊಸಬರಿಗೆ ಅವಕಾಶ ಕೊಡ್ತಾರಾ ಅನ್ನುವಂತಹದ್ದು ಬಹಳ ಕುತೂಹಲಕಾರಿಯಾದಂಥ ಅಂಶ. ಬಬಲೇಶ್ವರ ಶಾಸಕ ಎಂ.ಪಿ. ಪಾಟೀಲ್ರು ಅಫ್ಕೋರ್ಸ್ ಸೇರಬಹುದು. ಭಾಲ್ಕಿ ಶಾಸಕರಾಗಿರುವಂಥ ಈಶ್ವರ್ ಖಂಡ್ರೆ, ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರು ಈ ಬಾರಿ ಕಾಂಗ್ರೆಸ್ ಮೂಲಕ ಮಂತ್ರಿಯಾಗುವಂತಹ ಸಾಧ್ಯತೆ ಇದೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವ ಲಕ್ಷ್ಮಣ ಸವದಿ ಅವರು ಲಿಂಗಾಯತ ಕೋಟಾದ ಅಡಿಯಲ್ಲಿ. ಹಾಗೆಯೇ ಚಾಮರಾಜಪೇಟೆಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಕೋಟಾದಲ್ಲಿ, ಹಾಗೆಯೇ ಶಾಂತಿನಗರದ ಶಾಸಕರಾಗಿರುವಂತಹ NA ಹ್ಯಾರಿಸ್ ಅವರೇನಾದರೂ ಅವಕಾಶವನ್ನು ಪಡ್ಕೊಳ್ತಾರಾ ಅನ್ನುವಂತಹ ನಿರೀಕ್ಷೆ ಇದ್ದೇ ಇದೆ ಈ ಬಾರಿ ಮಂತ್ರಿಯಾಗುವಂತಹವರ ಪಟ್ಟಿಯಲ್ಲಿ ನೋಡಿದಾಗ. ಇನ್ನು UT ಖಾದರ್ ಅವರು ಕೂಡ ಈ ಹೆಸರಿನಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ. ಈ ಬೆಂಗಳೂರಿನಲ್ಲಿ ವಿಚಾರಕ್ಕೆ ಬಂದಾಗ ರಿಜ್ವಾನ್ ಅರ್ಷದ್ ಕೂಡ ಇದರಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರು ಕೂಡ ಇದರ ಪರಿಗಣನೆಗೆ ತೆಗೆದುಕೊಳ್ಬಹುದು. ಇನ್ನು ಕುರುಬ ಸಮುದಾಯದಿಂದ 3 ಹೆಸರು ಪ್ರಮುಖವಾಗಿ ಮುಂಚೂಣಿಯಲ್ಲಿರುವಂಥದ್ದು. ಒಂದು ಡಾಕ್ಟರ್ ಯತೀಂದ್ರ ಅವರಿಗಂತೂ ಅವಕಾಶ ಸಿಕ್ಕೇ ಸಿಗುತ್ತೆ. ಅವರ ಹೊರತಾಗಿ ಭೈರತಿ ಸುರೇಶ್ ಅವರು ಅವರಿಗೆ ಕೊಟ್ಟರೆ ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ಕೊಟ್ಟಂಗಾಗುತ್ತೆ. ಹಾಗಾಗಿ ಏನಾದರೂ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಉತ್ತರ ಕರ್ನಾಟಕದ ಆಧಾರದಲ್ಲಿ ಕೊಡ್ತಾರಾ ಅಂತ ನೋಡಬೇಕು. ಇನ್ನು ಮರಾಠ ಸಮುದಾಯದಿಂದ ಕಲಘಟಕಿ ಶಾಸಕರಾಗಿರುವ ಸಂತೋಷ್ ಲಾಡ್ ಮತ್ತು ಹಾನಗಲ್ನ ಶಾಸಕರಾಗಿರುವ ಶ್ರೀನಿವಾಸ್ ಮಾನೆ ಅವರ ಹೆಸರು ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದೆ. ಹಾಗೆಯೇ ಜಾತಿವಾರು ಲೆಕ್ಕಾಚಾರಕ್ಕೆ ಬಂದಾಗ ಬ್ರಾಹ್ಮಣ ಕೋಟಾದಲ್ಲಿ ಆಲ್ರೆಡಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಹೀಗಾಗಿ ಈ ಬಾರಿ RV ದೇಶಪಾಂಡೆ ಅವರಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕಾಗಿ ಅವರನ್ನು ಮಂತ್ರಿಯಾಗಿ ಆರಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ.
ಹೀಗೆ ಬೇರೆ ಬೇರೆ ಸಮುದಾಯಗಳಿಂದ ಬರ್ತಾ ಇರುವಂತಹ ವಿಚಾರಗಳಿಗೆ ಬಂದಾಗ ಈಡಿಗ ಸಮುದಾಯದಿಂದ BK ಹರಿಪ್ರಸಾದ್ ಅವರು ಬಹಳ ಮುಂಚೂಣಿಯಲ್ಲಿರುವಂಥವ್ರು. ಆದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಸ್ವಲ್ಪ ಮಟ್ಟಿಗೆಲ್ಲೋ ಒಂದು ಕಡೆ ಕೆಮಿಸ್ಟ್ರಿ ಬದಲಾದಂತೆಯೂ ಕೂಡ ಗೋಚರಿಸ್ತಾ ಇದೆ. ಹಾಗೇನಾದರೂ ಆದರೆ ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಅದೃಷ್ಟ ಒಲಿಯಬಹುದು. ಸೊರಬದ ಶಾಸಕರಿಗೆ ಅಥವಾ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದೇ ತೀರ್ಮಾನ ಆದರೆ ಆವಾಗ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇದೆ. ಇನ್ನು ಭೋವಿ ಸಮುದಾಯದವರಾಗಿರುವಂತಹ ಶಿವರಾಜ್ ತಂಗಡಗಿ, ಸರ್ವಜನನಗರದ ಶಾಸಕರಾಗಿರುವಂತಹ KJ ಜಾರ್ಜ್ ಮತ್ತು ಜೇವರ್ಗಿ ಶಾಸಕರಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಕೂಡ ಮುಂಚೂಣಿಯಲ್ಲಿ ಇರುವಂತಹ ಶಾಸಕರುಗಳಾಗಿದ್ದಾರೆ. ಇನ್ನು ಒಕ್ಕಲಿಗ ಕೋಟಾದಲ್ಲೂ ಕೂಡ ಅಷ್ಟೇ ನಾಗಮಂಗಲದ ಶಾಸಕರಾಗಿರುವಂತಹ ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಮತ್ತೆ ಮುಂಚೂಣಿಯಲ್ಲಿದೆ. ಆದರೆ ಚಲುವರಾಯಸ್ವಾಮಿ ಅವರಿಗೆ ಅವಕಾಶ ಮತ್ತೊಮ್ಮೆ ಸಿಗುತ್ತಾ ಇಲ್ವಾ ಅಂತ ನೋಡಬೇಕು. ಕೃಷ್ಣ ಬೈರೇಗೌಡರಿಗೆ ಕೂಡ ಈ ಬಾರಿ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಮಾಗಡಿ ಶಾಸಕರಾಗಿರುವ SC ಬಾಲಕೃಷ್ಣ, ಶಿವಲಿಂಗೇಗೌಡ, M ಕೃಷ್ಣಪ್ಪ ಅವರು ಕೂಡ ಈ ಒಂದು ಪಟ್ಟಿಯಲ್ಲಿ ಅವರ ಹೆಸರುಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಏನೋ ಕ್ಯಾಬಿನೆಟ್ನಿಂದ ಯಾರಿಗೆಲ್ಲ ಕೊಕ್ ಕೊಡಬಹುದು ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಅಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಹೆಸರುಗಳು ಈ ರೀತಿಯಾಗಿದ್ದಾವೆ. ಟಿ ನರಸೀಪುರದ ಶಾಸಕರಾಗಿರುವ ಡಾಕ್ಟರ್ HC ಮಹದೇವಪ್ಪ ಅವರು ಈ ಬಾರಿ ಅವಕಾಶವನ್ನು ಕಳ್ಕೊಳ್ಳುವ ಸಾಧ್ಯತೆ ಗೋಚರಿಸ್ತಾ ಇದೆ. ಬಸವನಗುಡಿ ಬಾಗೇವಾಡಿ ಶಾಸಕರಾಗಿರುವ ಶಿವಾನಂದ ಪಾಟೀಲ್ರಿಗೂ ಕೂಡ ಅವರ ಬದಲಿಗೆ ಬೇರೆಯವರಿಗೆ ಆ ಜಿಲ್ಲೆಯಿಂದ ಪ್ರಾತಿನಿಧ್ಯ ಸಿಗಬಹುದು. ಇನ್ನು ಶಹಾಪುರ ಶಾಸಕರಾಗಿರುವಂಥ ಶರಣಬಸಪ್ಪ ದರ್ಶನಾಪುರ ಅವರನ್ನು ಕೂಡ ಈ ಬಾರಿ ಕೈ ಬಿಡ್ತಾರಾ, ಅವರ ಬದಲಿಗೆ ಬೇರೆಯವ್ರಿಗೆ ಆದರೂ ಅವಕಾಶ ಕೊಡ್ತಾರಾ ನೋಡಬೇಕು. ಇನ್ನು ಬೀದರ್ನ ಶಾಸಕರಾಗಿರುವಂತಹ ರಹೀಂ ಖಾನ್, ಮುಧೋಳದ ಶಾಸಕರಾಗಿರುವ RB ತಿಮ್ಮಾಪುರ ಅವರ ಹೆಸರು ಕೂಡ ಕ್ಯಾಬಿನೆಟ್ನಿಂದ ಹೊರ ಹೋಗುವ ಸಾಧ್ಯತೆಯಲ್ಲಿ ಗೋಚರಿಸ್ತಾ ಇದೆ. ಚಿಂತಾಮಣಿ ಶಾಸಕರಾಗಿರುವ ಡಾಕ್ಟರ್ MC ಸುಧಾಕರ್, MLC ಆಗಿರುವಂತಹ ಬೋಸರಾಜ್ ಅವರ ಹೆಸರು ಕೂಡ ಕ್ಯಾಬಿನೆಟ್ನಿಂದ ಹೊರ ಹೋಗುವಂತಹವರ ಸಾಲಿನಲ್ಲಿ ಗೋಚರಿಸ್ತಾ ಇರುವಂಥದ್ದು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಇದ್ದೀನಿ. ಮಂಡಲ ಪಂಚಾಯತಿ ಉಪಾಧ್ಯಕ್ಷನಾಗಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ 2 ಬಾರಿ, ಸಹಕಾರ ನಿಯಮಾಗಿ 4 ಬಾರಿ ಶಾಸಕನಾಗಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಸೇವೆಯನ್ನು ಮಾಡಿ ಕಾಂಗ್ರೆಸ್ನ ನನ್ನ ಜಿಲ್ಲೆಯೊಳಗೆ ಸಂಘಟನೆ ಮಾಡಿಕೊಂಡು ಬೆಳೆಸ್ಕೊಂಡು ಬಂದಿದ್ದೀನಿ. ಉಪ್ಪಾರಲ್ಲಿ ನಾನು ಏಕೈಕ ಶಾಸಕ. ಹಾಗಾಗಿ ಕಳೆದ ಬಾರಿ ನನಗೆ ಸಿದ್ದರಾಮಯ್ಯನವರು ಕೊಡಬೇಕಾಗಿತ್ತು. ಇವತ್ತು ಕೊಡ್ತಾರೆ ಅನ್ನೋ ಆಕಾಂಕ್ಷೆ ಇದೆ. ನಾನು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ಬಂದೀನಿ. ಭಾಳ ಸುದೀರ್ಘವಾಗಿ ರಾಜಕಾರಣ ಮಾಡೋದ್ರಿಂದ ನನಗೂ ಕೂಡ ಆಕಾಂಕ್ಷೆ ಇದ್ದೀನಿ. ನೀವು ನಾನು ಕೊಡಬೇಕು ಅನ್ನೋಂಥ ಮನವಿಯನ್ನು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡೀನಿ. ಅಲ್ಟಿಮೇಟ್ಲಿ ಪರಮಾಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಅಧಿಕಾರ. ಅದು ಯಾರು ಮಂತ್ರಿ ಮಾಡ್ಬೇಕು ಅನ್ನೋದಕ್ಕೆ ಅವರು ಪ್ರಾದೇಶಿಕವಾರು ಎಲ್ಲ ಇದನ್ನು ನೋಡಿಕೊಂಡು ಮಾಡ್ಬೇಕಾಗೈತಿ. ಅಂಥ ಸಂದರ್ಭ ಇದ್ದಾಗ ನಮ್ಗೆ ಕನ್ಸಿಡರ್ ಮಾಡಂತೇಳಿ ನಾವು ಹಾವೇರಿ ಜಿಲ್ಲೆಯಲ್ಲಿ ಈಗ 6 ಸ್ಥಾನಗಳಲ್ಲಿ 6 ಕಾಂಗ್ರೆಸ್ಸಿನ ಶಾಸಕರಾಗಿದ್ದೇವೆ. ನಾವು ನಮ್ಮ ಜಿಲ್ಲೆಗೆ ಕಳೆದ 3 ವರ್ಷದಿಂದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ಈ 2 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದಂತಕ್ಕಂಥ ಭರವಸೆ ಇಟ್ಟಿದ್ದೀನಿ. ನಾನು ಕೂಡ ಈಗಾಗಲೇ 17 ವರ್ಷದಿಂದ ಸದನದಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಮನವಿ ಸಲ್ಲಿಸಿದ್ದೀನಿ, ಆಶಾದಾಯಕವಾಗಿದ್ದೀನಿ. ಸಂಪೂರ್ಣವಾದ ವಿಶ್ವಾಸ ಇದೆ ಈ ಬಾರಿ ನನಗೆ ಅನ್ಯಾಯ ಆಗಲ್ಲ ಅಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಪಕ್ಷದ ವರಿಷ್ಠರು, ನಾಯಕರು ಎಲ್ಲರೂ ಸೇರಿ ನನಗೆ ಅವಕಾಶ ನೀಡ್ತಾರಂತ ಒಂದು ವಿಶ್ವಾಸ ಇದೆ. ಹೀಗೆ ಎಲ್ಲ ಶಾಸಕರುಗಳು ಕೂಡ ತಮ್ಮದೇ ಆದಂತಹ ವಿಶ್ವಾಸದಲ್ಲಿದ್ದಾರೆ. ತಮಗೆ ಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿಯವರು ಪಕ್ಷದ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ನಡೆಸಿ ಪ್ರಾದೇಶಿಕವಾರು, ಜಾತಿವಾರು, ಜಿಲ್ಲಾವಾರು ಈ ರೀತಿಯಂತಹ ಹಂಚಿಕೆಗಳ ಮೂಲಕವಾಗಿ ಮತ್ತು ಕಳೆದ ಬಾರಿ ಅವಕಾಶ ಕೊಟ್ಟಂತಹ ಜಾತಿಗಳಲ್ಲಿ ಕೆಲವರಿಗೆ ಈ ಬಾರಿ ಅವಕಾಶ ಸಿಗದೆ ಬೇರೆ ಜಾತಿಗಳಿಗೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ. ಉದಾಹರಣೆಗೆ ಬೋವಿ ಸಮುದಾಯಕ್ಕೆ ಕಳೆದ ಬಾರಿ ಕೊಟ್ಟಿದ್ರು, ಅದರ ಬದಲಿಗೆ ಈ ಬಾರಿ ಬಂಜಾರ ಸಮುದಾಯಕ್ಕೆ ಮಂತ್ರಿ ಸ್ಥಾನವನ್ನು ಕೊಡುವಂತಹ ಸಾಧ್ಯತೆ, ಈ ರೀತಿಯಾದಂತಹ ನಿರೀಕ್ಷೆಗಳು ಸಹಜವಾಗಿಯೇ ಸರ್ಕಾರದ ಕಡೆಗೆ ಇರುವಂಥದ್ದು, ಶಿವಕುಮಾರ್ ಅವರ ಕಡೆಗೆ ಇರುವಂಥದ್ದು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಗಿರಿಗೂ ಲಾಬಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಲಕ್ಷ್ಮಣ ಸವದಿ ಕೂಡ ಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರ ಆಪ್ತರ ಎಂಟ್ರಿಯಿಂದ ಜಾರಕಿಹೊಳಿಗೆ ಜಿಲ್ಲೆಯ ಮೇಲಿನ ಹಿಡಿತ ತಪ್ಪುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದ್ದು, ಈ ಕಾರಣಕ್ಕಾಗಿ ಕೆಪಿಸಿಸಿ ಪಟ್ಟದ ಜೊತೆಗೆ ಸಚಿವ ಸ್ಥಾನಕ್ಕೂ ಕೂಡ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ. DK ಶಿವಕುಮಾರ್ ಸರ್ಕಾರದಲ್ಲಿ 4 DCMಗಳು ಬೇಡ ಎನ್ನುವ ಮಾತು ಈಗಾಗಲೇ ದೃಢಗೊಳ್ತಾ ಇದೆ. 4 DCM ಬಗ್ಗೆ ಹೈಕಮಾಂಡ್ ಹಾಗೂ ಶಿವಕುಮಾರ್ ಅವರು ಕೂಡ ಒಲವನ್ನು ತೋರ್ತಾ ಇಲ್ಲ. ಮತ್ತೊಂದೆಡೆ DCM ನೇಮಕ ಮಾಡಿದರೆ ಹಿರಿಯ ಸಚಿವರ ಅಸಮಾಧಾನಕ್ಕೂ ಕೂಡ ಗುರಿಯಾಗಬೇಕಾದ ಸ್ಥಿತಿ ಇದೆ ಅಂತ ಹೇಳಲಾಗಿದೆ.
ಅಕ್ರಮ ಅದಿರು ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಗಾವತಿಯ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ಎಸ್ಐಟಿ ದಾಖಲಿಸಿದ್ದ 2 ಪ್ರಮುಖ ಕೇಸ್ಗಳಲ್ಲಿ ಜನಾರ್ದನ ರೆಡ್ಡಿ ಸೇರಿದಂತೆ ಹಲವರನ್ನ ಕೈಬಿಟ್ಟು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇವತ್ತು ಮಂಗಳೂರಿಗೆ ಆಗಮಿಸಿದ್ದಾರೆ. ಉಪರಾಷ್ಟ್ರಪತಿಯವರಿಗೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸ್ವಾಗತವನ್ನು ನೀಡಿದರು. ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೆಲಿಕಾಪ್ಟರ್ನಲ್ಲಿ ತೆರಳಿದ ಉಪರಾಷ್ಟ್ರಪತಿ ನಾಳೆ ಬೆಳಗ್ಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಅಮೃತವರ್ಷಿಣಿ ಸಭಾಂಗಣದಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ದೆಹಲಿಯಲ್ಲಿ ಭಾರೀ ಪ್ರಮಾಣದಲ್ಲಿ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಸಂಚು ರೂಪಿಸಿದ್ದ ಶಂಕಿತ ಉಗ್ರರನ್ನ ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಮತ್ತು ಮುಂಬೈ ಅಂಡರ್ವರ್ಲ್ಡ್ನ ದಾವೂದ್ ಇಬ್ರಾಹಿಂ ನೆಟ್ವರ್ಕ್ ಹೊಂದಿದ್ದ 9 ಮಂದಿ ಶಂಕಿತ ಉಗ್ರರನ್ನ ಪೊಲೀಸರು ಬಂಧಿಸಿದ್ದಾರೆ. ಅತ್ಯಾಧುನಿಕ ಪಿಸ್ತೂಲ್ಗಳು, ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪಶ್ಚಿಮ ಬಂಗಾಳದ ಸೋನಾರ್ಪುರದಲ್ಲಿ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆಯಾಗಿದೆ. ಚುನಾವಣೆಯ ಬಳಿಕ ನಡೆದ ಹಿಂಸಾಚಾರದ ಸಂತ್ರಸ್ತರ ಕುಟುಂಬಗಳನ್ನು ಭೇಟಿ ಮಾಡೋದಕ್ಕಾಗಿ ಹೋಗಿದ್ದಾಗ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ. ಇದು ಬಿಜೆಪಿ ಪ್ರಾಯೋಜಿತ ದಾಳಿ ಅಂತ ಅಭಿಷೇಕ್ ಬ್ಯಾನರ್ಜಿ ಆರೋಪಿಸಿದ್ದು, ಅವರಿಗೆ ಮೊಟ್ಟೆಯನ್ನು ಕೂಡ ಹೊಡೆದು ಹಲ್ಲೆ ನಡೆಸಲಾಗಿದೆ. ತೆಲಂಗಾಣದ ನಲ್ಗೊಂಡಾದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ವಿಜಯವಾಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸ್ತಾ ಇದ್ದ ಖಾಸಗಿ ಬಸ್ಸೊಂದು ಹೊತ್ತಿ ಉಳಿದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಹಾಗೂ ಚುರು ಜಿಲ್ಲೆಗಳಲ್ಲಿ ಪ್ರಕೃತಿಯ ರೌದ್ರಾವತಾರ ಸೃಷ್ಟಿಯಾಗಿದೆ. ಭೀಕರ ಕಪ್ಪು ಹಳದಿ ಬಣ್ಣದ ಮರಳಿನ ಬಿರುಗಾಳಿ ಇಡೀ ನಗರಕ್ಕೆ ಅಪ್ಪಳಿಸಿದೆ. ಬಿರುಗಾಳಿಯ ತೀವ್ರತೆಗೆ ಜಿಲ್ಲೆಯಾದ್ಯಂತ ಧೂಳು ಆವರಿಸಿದೆ. ಹಗಲಲ್ಲಿ ಕತ್ತಲು ಆವರಿಸಿದ್ದರಿಂದ ಜನ ಬೆಚ್ಚಿಬಿದ್ದಿದ್ದಾರೆ. ಪವಿತ್ರ ಚಾರ್ಧಾಮ್ ಯಾತ್ರೆ ಬದ್ರಿನಾಥಕ್ಕೆ ತೆರಳುವ ಮಾರ್ಗದಲ್ಲಿ ಭಾರೀ ಸಂಚಾರ ದಟ್ಟಣೆ ಉಂಟಾಗಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಜೋಶಿಮಠದ ಬಳಿಯಲ್ಲಿ 25ರಿಂದ 30 ಕಿಲೋಮೀಟರ್ ಸಂಚಾರ ದಟ್ಟಣೆ ಉಂಟಾಗಿದ್ದು, ಇಡೀ ರಸ್ತೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಗಂಟೆಗಟ್ಟಲೆ ನಿಂತಲ್ಲೇ ನಿಂತಿರುವ ಯಾತ್ರಾರ್ಥಿಗಳು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹರಿಯಾಣದ ಪಂಚಕುಲದಲ್ಲಿ ನಾಳೆ ಅತ್ಯಂತ ಶಕ್ತಿಶಾಲಿ ಬಾಂಬ್ ಪರೀಕ್ಷೆ ನಡೆಯಲಿದೆ. ರಾಮಗಢ ಸುತ್ತಮುತ್ತಲಿನ ಹಳ್ಳಿಗಳ ನಿವಾಸಿಗಳಿಗೆ ಪರೀಕ್ಷಾ ಅವಧಿಯಲ್ಲಿ ಮನೆಯೊಳಗಡೆ ಇರೋದಕ್ಕೆ TBRL ಸೂಚಿಸಿದೆ. 2 ಕಿಲೋಮೀಟರ್ ವ್ಯಾಪ್ತಿಯನ್ನು ಅಪಾಯಕಾರಿ ವಲಯವೆಂದು ಘೋಷಿಸಲಾಗಿದೆ. ಸಾರ್ವಜನಿಕರು ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುತ್ರಿ ಟಿಫಾನಿ ಪತಿ ಮೈಕಲ್ ಬೌಲೋಸ್ ಜೊತೆಗೆ ಐತಿಹಾಸಿಕ ತಾಜ್ ಮಹಲ್ಗೆ ಭೇಟಿ ನೀಡಿದರು. ಸುಮಾರು 1 ಗಂಟೆಗಳ ಕಾಲ ಸ್ಮಾರಕವನ್ನು ವೀಕ್ಷಣೆಯನ್ನು ಮಾಡಿದರು. ಪ್ರೇಮಸೂತ್ರದ ಸುತ್ತಾಡಿದ್ದು ವಿವಿಧ ಸ್ಥಳಗಳಲ್ಲಿ ಚಿತ್ರಗಳನ್ನು ಕ್ಲಿಕ್ಕಿಸಿದರು. ಸ್ಮಾರಕದ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತೀವ್ರ ಆಸಕ್ತಿಯನ್ನು ತೋರಿದ್ದಾರೆ. ನಾಳೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ IPL ಫೈನಲ್ ಪಂದ್ಯ ನಡೆಯಲಿದೆ. ಕಳೆದ ಬಾರಿ IPL ಇತಿಹಾಸದಲ್ಲೇ ಮೊದಲ ಬಾರಿಗೆ ಟ್ರೋಫಿ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಫೈನಲ್ ಅನ್ನು ತಲುಪಿದೆ. ರಾಯಲ್ಸ್ ತಂಡವನ್ನು ಸೋಲಿಸಿರುವಂತಹ ಗುಜರಾತ್ ಟೈಟಾನ್ಸ್ RCBಗೆ ಫೈನಲ್ನಲ್ಲಿ ಮತ್ತೊಮ್ಮೆ ಎದುರಾಳಿಯಾಗಿದೆ. ಅಮೆರಿಕದ ವಾಯುನೆಲೆಯ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿದೆ. ಕುವೈತ್ನಲ್ಲಿರುವ ಅಮೆರಿಕದ ಅಲಿ ಅಲ್ ಸಲೇಮ್ ವಾಯುನೆಲೆಯ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇರಾನ್ನ ಮಿಸೈಲ್ ಅವಶೇಷಗಳು ಅಪ್ಪಳಿಸಿದ್ದರಿಂದಾಗಿ ವಾಯುನೆಲೆಯಲ್ಲಿದ್ದ 2 MQ-9 ರೀಪರ್ ಸ್ಟ್ರೈಕ್ ಡ್ರೋನ್ಗಳಿಗೆ ಭಾರೀ ಹಾನಿಯಾಗಿದೆ. ಹಲವು ಮಿಲಿಟರಿ ಸಿಬ್ಬಂದಿ ಗಾಯಗೊಂಡಿದ್ದಾರೆ.